ಉಗಾದಿ ಹಬ್ಬ ಮುಗೀತು, ಹೊಸ ತಡಕು ಆಗಿದೆ. ಜೊತೆಗೆ ಇನ್ನು ಲೋಕಸಭಾ ಚುನಾವಣಾ ಹಬ್ಬ ಕೇವಲ 15 ದಿನ ಬಾಕಿ ಇದೆ ಸರ್. ನೀವು ಲೋಕಸಭಾ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಬದ್ಧರಾಗಿದ್ದೀರಿ. ಈ ಸಂದರ್ಭದಲ್ಲಿ ಏನಕ್ಕೆ ಇಷ್ಟಪಡ್ತೀರಾ ಸರ್? ನಾವು ಇಲ್ಲಿ BJP ನರೇಂದ್ರ ಮೋದಿನ ಗೆಲ್ಲಿಸೋದ್ರ ಬಗ್ಗೆ ಶತ ಪ್ರಯತ್ನ ಪಡ್ತಾ ಇದ್ದೀವಿ. ನಮ್ಮಲ್ಲಿ ವಿಶ್ವನಾಥ್ ಅವರು ಭಾಳ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಹೋದ ಸಾರಿನೇ ಹೆಚ್ಚು ಲೀಡ್ ಕೊಟ್ಟಿದ್ದಾರೆ. ಈ ಸಾರಿ ಲೀಡ್ ಕೊಡ್ತಾರೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ ಸರ್. ಇವಾಗ ನಿಮ್ಮಲ್ಲಿ ಸ್ವಲ್ಪ ಅಸಮಾಧಾನಗಳಿತ್ತು. ಜೊತೆಗೆ ಸುಧಾಕರ್ ಬಗ್ಗೆ ಭಾಳ ಒಂದು ಭ್ರಷ್ಟಾಚಾರ ಆರೋಪಗಳಿದ್ದಾವೆ. ಈ ಸಂದರ್ಭದಲ್ಲಿ ಅದರ ಬಗ್ಗೆ ಏನಕ್ಕೆ ಇಷ್ಟಪಡ್ತೀರಿ ಸರ್? ಯಾವುದೇ ಕಾರಣಕ್ಕೂ ಸುಧಾಕರ್ ಮೇಲೆ ಭ್ರಷ್ಟಾಚಾರ ಇಲ್ಲ. ನಮ್ಮ MLA ಅವರು ಕೈ ಜೋಡಿಸಿದ್ದಾರೆ. ಅದರಿಂದ ಸುಧಾಕರ್ ಗೆಲ್ಲೋದ್ರಲ್ಲಿ ಗೆಲ್ಲೋದು ಗ್ಯಾರಂಟಿ. ಅಲ್ಲ, ಅವರು ಕೋವಿಡ್ ಭ್ರಷ್ಟಾಚಾರ ಮಾಡಿದ್ದಾರೆ, ಕೋವಿಡ್ ಕಲ್ಲ ಅಂತೆಲ್ಲ ಧರಣಿಗಳು ನಡೆದು ಈ ದೇಶ ಪ್ರಪಂಚ ಹೋಗ್ತಾ ಇದೆ. ಕೋವಿಡಲ್ಲಿ ಹೆಚ್ಚಾಗಿ ಚೆನ್ನಾಗಿ ನಿವಾರಿಸಿದ್ದು ಇಂಡಿಯಾದವರು ಅಂತೇಳಿ ಇಡೀ ಪ್ರಪಂಚ ಹೋಗ್ತಾ ಇದೆ. ಅಂಥದ್ರಲ್ಲಿ ಯಾರೋ ವಿರೋಧಿಗಳು ಹೇಳೋ ಮಾತಿರೋದಿಲ್ಲ. ಸುಧಾಕರ್ ಗೆಲ್ಲೋ ಚಾನ್ಸಸ್ ಇದೆಯಾ ಸರ್? 100% ಗೆಲ್ತಾರೆ ಸರ್. ಯಾವ ಇದರಲ್ಲಿ ಗೆಲ್ತಾರೆ ಸರ್ ಅವರು? ಯಾವ ಲೆಕ್ಕಾಚಾರದಲ್ಲಿ ಗೆಲ್ತಾರೆ ಅಂತ? ಈಗ ಯಾಕಂದರೆ ನಮ್ಮ ಒಂದು ಕ್ಷೇತ್ರದಲ್ಲಿ ಹೋದ ಸರಿ MLA ಅವರು ಎಷ್ಟು BJPಗೆ ಲೀಡ್ ಕೊಟ್ಟಿದ್ರು ನೋಡಿದ್ರಾ? ಕೊಟ್ಟಿದ್ದಾರೆ. ಬಟ್ ಇವಾಗ ಇಡೀ ಕ್ಷೇತ್ರದಲ್ಲಿ 2 ಕ್ಷೇತ್ರ ಮಾತ್ರ BJP ಇದೆ, ಇನ್ನು 6 ಕ್ಷೇತ್ರ ಕಾಂಗ್ರೆಸ್ ಇದೆ. ನರೇಂದ್ರ ಮೋದಿ ನೋಡಿ ದೇಶಕ್ಕೋಸ್ಕರ ನೋಡಿ ಆಗ್ತಾರೆ ಸರ್. ದೇಶ ಉಳಿಬೇಕು. ದೇಶ ಉಳಿದ್ರೆ ನಾವೆಲ್ಲ ನಮ್ಮ ಮುಂದಿನ ಪೀಳಿಗೆ ಉಳಿತದೆ. ಅದರಿಂದ ದೇಶಕ್ಕೋಸ್ಕರ ದೇಶ ನೋಡಿ ನರೇಂದ್ರ ಮೋದಿ ಅವರು ನೋಡಿ ಆಗ್ತಾರೆ. ಸುಧಾಕರ್ ನೋಡಿ ಓಟ್ ಹಾಕಲ್ಲ ಅಂತೀರಾ? ಸುಧಾಕರ್ ನೋಡಿ ಓಟ್ ಹಾಕ್ತಾರೆ. ಪಕ್ಷ ಒಂದೇ, ಸುಧಾಕರ್ಗೆ ಹಾಕಿದ್ರು ಒಂದೇ, ನರೇಂದ್ರ ಮೋದಿಗೂ ಹಾಕಿದ್ರು ಒಂದೇ. ಇಲ್ಲ ಕಾಂಗ್ರೆಸ್ಗೆ ಹಾಕತ್ತದ ನಾವು, ಇಲ್ಲ ನೋಟಾಗಿ ಹಾಕಬೇಕು. ಈಗ ರಕ್ಷಾರಾಮ ಯುವಕ ಅಂತಾರೆ, ಅದ್ರ ಬಗ್ಗೆ ಏನಕ್ಕೆ ಇಷ್ಟಪಡ್ತೀರಾ? ಯುವಕ ಆದರೆ ಏನು ಬಂದಿದೆ, ಯಾರಿಗೂ ಚಿರಪರಿಚಿದ್ರಲ್ಲ. ಪುನಃ ಆತ್ಮ ಹೆಸರು ಹೇಳ್ಕೊಂಡು ಬಂದಿರೋದು ಅವರು. ಯಾವುದೇ ಕಾರಣಕ್ಕೂ ಇಲ್ಲಿ ಚಿರಪರಿಚಿತ ಇಲ್ಲ ಅವರು. ಮತ್ತು ಸುಧಾಕರ್ ಎಷ್ಟು ಮತಗಳಂದ್ರೆ ಗೆಲ್ಲುವಂಥ ವಿಶ್ವಾಸ ಇದೆ ಸರ್? ಇಲ್ಲಿ ಒಂದು 75,000 80,000 ಓಟಿಂದ ಗೆಲ್ತಾರೆ ಸರ್. ಒಕ್ಕಲಿಗರ ಮತಗಳೆಲ್ಲ ಡಿವೈಡ್ ಆಗ್ತವೆ ಅಂತ ಹೇಳ್ತವ್ರೆ. ಯಾರಿಲ್ಲ, ಒಕ್ಕಲಿಗರು ಒಂದಾಗ್ತಾರೆ. ಎಷ್ಟು ಮತಗಳಂದ್ರೆ ಗೆಲ್ಬೋದು ಸರ್ ಅಂದಾಜು? 75,000 ಇಂದ 80,000. 1 ಲಕ್ಷ ಲೀಡರ್ ಗೆಲ್ಬೋದು ಅಂತೀರಾ? ಹೌದು. ನಿಮ್ಮ ಹೆಸರು? ನಮ್ಮ ಹೆಸರು ರಾಜಣ್ಣ ಅಂತ.